ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಒಬ್ಬರ ತರದವರು 7 ಜನ ಇರ್ತಾರೆ ಅಂತ ಕೇಳಿದೆ. ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಒಬ್ಬರ ಮನಸ್ಥಿತಿ ಇನ್ನೂ ಕೆಲವರಲ್ಲಿ ಇರೋದಂತೂ ಸತ್ಯ. ನಮ್ಮಲ್ಲಿ ಒಬ್ರು ರಾಜಕಾರಣಿ ಇದ್ದಾರೆ. ಕತ್ತೆಗೆ ಆದಷ್ಟು ವಯಸ್ಸಾಗಿದೆ. ಒಂದು ಪಕ್ಷದ ಯುವ ನಾಯಕ ಅಂತೆ. ಒಂದು ಸಲ ಮೋದಿಗೆ ಬೈತಾನೆ, ಇನ್ನೊಂದು ಸಲ ಅವರನ್ನೇ ಬಂದು ಹಗ್ ಮಾಡ್ತಾನೆ, ಕಣ್ಣು ಹೊಡಿತಾರೆ. ಒಂಥರಹ ಮೆಂಟಲ್ ಗಿರಾಕಿ. ನಾನು ಹಿಂಗೆ ಹೇಳಬೇಕಾದ್ರೆ ಆ ವ್ಯಕ್ತಿ ಮೆಂಟಲ್ ಆಡೋದೆಲ್ಲ ನಿಮ್ಮ ಕಣ್ಣಿಗೆ ಬಂದಿರುತ್ತೆ. ನಿಜ ತಾನೇ? ಅದೇ ಮನುಷ್ಯ ಬಿಡಿ, ಹೆಸರು ಯಾಕೆ ನಾನು ಹೇಳಿ. ಅದೇ ತರಹದ ಒಂದು ಮಾಸ್ಟರ್ ಪೀಸು ಪಾಕಿಸ್ತಾನದಲ್ಲಿ ಇದೆ. ಆ ಪೀಸ್ ಇದು ಥೇಟ್ ಹಂಗೆ ಇಲ್ವಾ? ಅದೇ ಸ್ಟೈಲು, ಅದೇ ಸ್ಮೈಲು. ಆದರೆ ಇವರಿಬ್ಬರಲ್ಲಿ ಒಂದೇ ಒಂದು ವ್ಯತ್ಯಾಸ. ನಮ್ಮಲ್ಲಿರೋ ಹಾಫ್ ಮೆಂಟಲ್ ಭಾರತದ ವಿರುದ್ಧವೇ ಬೊಗಳ್ತಾ ಇರ್ತಾನೆ. ವಿದೇಶದಲ್ಲೂ ಭಾರತವನ್ನು ಅವಮಾನಿಸಿ ಬರ್ತಾನೆ. ಭಾರತೀಯ ಸೇನೆ ಮೇಲೆ ನಂಬಿಕೆ ಇಲ್ಲ. ಆದರೆ ಇವ ಹಂಗಲ್ಲ. ಆ ವಿಷಯದಲ್ಲಿ ಇವನು ಕಂಪ್ಲೀಟ್ ಉಲ್ಟಾ. ನೀರು ಬಿಡದೇ ಇದ್ರೆ ರಕ್ತ ಹರಿಸ್ತೀನಿ ಅಂತಾನೆ. ಯುದ್ಧ ಶುರುವಾಗ್ತಿದ್ದಂಗೆ ಬಂಕರ್ ಒಳಗೆ ಸೇರ್ಕೊಳ್ತಾನೆ. ಈಗ ನೋಡಿ, ಇಂಡಿಯಾಗೆ 2 ಆಪ್ಷನ್ ಅಂತೆ. ಒಂದು ನೀರು ಬಿಡೋದು, ಇಲ್ಲಾಂದ್ರೆ ಪಾಕಿಸ್ತಾನ 6 ನದಿಗಳನ್ನ ಕಿತ್ಕೊಳ್ಳುತ್ತಂತೆ. अगर भारत हमारे सिंधु की तरफ माली आंख भी दिखाता है तो इंशाअल्लाह ताला हम एक और जंग लड़ेंगे और एक बार फिर उनको शिकस्त दिलवाएंगे. हम इनको बताना चाहते हैं कि आपको सिंतास मुआहिदा मानना पड़ेगा. सिंतास मुआहिदा के तहत 6 में से जो 3 दरिया है वो पाकिस्तान के हवाले और बाकी 3 भारत के हवाले. तो भारत के पास 2 ऑप्शंस है. या माने आलमी कानून माने, अपना सिंतास मुआहिदा माने और अमल दरामद करे. नहीं मानते तो पाकिस्तान एक और जंग करेगी और 6 के 6 दरिये आपके होंगे. ಮಿಸ್ಟರ್ ಬುಟ್ಟೋ, ಸಿಂಧು ನದಿ ನೀರು ಕಿತ್ಕೊಳ್ಳೋದಲ್ಲ. ಈಗ ಮಜಾ ಏನಂದ್ರೆ ನಿಮ್ಮ ದೇಶದ ಬಲೂಚಿಸ್ತಾನವನ್ನ ಹೋಗಿ ಉಳಿಸ್ಕೊಳ್ಳಿ. ಮೋದಿಜಿ ಒಂದು ಓಕೆ ಅಂದ್ರೆ ಸಾಕು, ಇಡೀ ಪಾಕಿಸ್ತಾನ ಸರ್ವನಾಶ ಆಗತ್ತೆ. ವೀಕ್ಷಕರೇ, ದಶಕಗಳಿಂದ ಪಾಕಿಸ್ತಾನ ಬಲೂಚಿಸ್ತಾನವನ್ನ ಹಿಂಸೆ ಮಾಡ್ತಾನೆ ಇದೆ. ಅವರನ್ನ ತುಂಬಾ ಕ್ರೂರವಾಗಿ ನೋಡ್ಕೋತಾ ಇದೆ. ಈಗಲೂ ಕೂಡ ಹಾಗೆ ನಡೆಸ್ಕೊಳ್ತಾ ಇದೆ. ಆಪರೇಷನ್ ಸಿಂಧೂರ್ ನಂತರ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ, ಇದರ ರೀಸೆಂಟ್ ಅಪ್ಡೇಟ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ನೀವು ಒಂದು ಫೋಟೋವನ್ನ ನೋಡಲೇಬೇಕು. ಮೆಹ್ರಾನ್ ಬಲೂಚ್ ಇದರಲ್ಲಿ ಕಾಣಿಸ್ತಾರೆ. ಇವರು ಬಲೂಚಿಸ್ತಾನದ ಪರವಾಗಿ ಹೋರಾಟ ಮಾಡ್ತಾ ಇರೋರು. ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿರುವಂತಹ ಮಹಿಳೆ. ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದವರು. ಇವರ ಅಣ್ಣ ಕ್ರಿಕೆಟ್ ಆಟಗಾರ. ಕ್ರಿಕೆಟ್ ಆಡೋಕೆ ಹೋಗ್ತಾ ಇದ್ದ ಇವರ ಸಹೋದರ 1 ವಾರದಿಂದ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಅವರ ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಜೀವಂತ ಇದಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನೊಂದು ಕಡೆ ಯಾರ್ದೋ ಮನೆಗೆ ಪಾಕ್ ಸೈನಿಕರು ಮಧ್ಯರಾತ್ರಿ ನುಗ್ತಾರೆ. ಮನಸ್ಸೋ ಇಚ್ಛೆ ಫೈರಿಂಗ್ ಮಾಡ್ತಾರೆ. ತಾಯಿಯ ಮುಂದೆ ಮಗನನ್ನ, ಹೆಂಡತಿ ಮುಂದೆ ಗಂಡನನ್ನ, ಹೀಗೆ ಹಿಂಸೆ ಕೊಟ್ಟು ಸಾಯಿಸ್ತಾರೆ. ಕೊಲ್ಲೋದಕ್ಕೆ ಯಾವುದೇ ಕಾರಣ ಕೂಡ ಇರೋದಿಲ್ಲ. 10 ವರ್ಷದ ಬಾಲಕಿ ನಿರಂತರವಾಗಿ ಪಾಕಿಸ್ತಾನಿ ಸೇನೆ ಹಾಗೂ ಪೊಲೀಸರ ಮುಂದೆ ಒಂದು ಫೋಟೋ, ಆಕೆ ಅಣ್ಣನ ಫೋಟೋವನ್ನ ಹಿಡ್ಕೊಂಡು ಹುಡುಕಿ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾಳೆ. ಇಂಥ ಬಾಲಕಿ ಬಲೂಚಿಸ್ತಾನದಲ್ಲಿ ಒಬ್ಳೇ ಅಲ್ಲ, ಸಾವಿರಾರು ಮಂದಿ ಇದ್ದಾರೆ. ಅವರು ಹೀಗೆ ಫೋಟೋ ಹಿಡ್ಕೊಂಡು ನಿಂತಿದ್ದಾರೆ. ತಮ್ಮವರನ್ನ ಹುಡುಕೊಡಿ ಅಂತ ಸೇನೆಯ ಕಾಲು ಹಿಡಿದು ಬೇಡ್ಕೊಳ್ತಾ ಇದ್ದಾರೆ. 157 ಜನ ಇಲ್ಲಿಯವರೆಗೂ ಬಲೂಚಿಸ್ತಾನದಿಂದ ಕಾಣೆಯಾಗಿದ್ದಾರೆ. ಅದರಲ್ಲಿ 22 ಜನ ಸತ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅಂದ್ರೆ ಅವರ ಡೆಡ್ ಬಾಡಿಗಳು ಕೂಡ ಸಿಕ್ಕಿದೆ. ಬಲೂಚಿಸ್ತಾನದ ನಾಯಕರೊಬ್ರು ಓಪನ್ ಆಗಿ ಭಾರತಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಭಾರತ ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತ, ನಮಗೆ ಸಹಾಯ ಮಾಡಿ ಅಂತ ಕೇಳ್ಕೋತಾ ಇದ್ದಾರೆ. 1971ರಲ್ಲಿ ಪಾಕಿಸ್ತಾನದ 93,000 ಸೈನಿಕರನ್ನ ಮಂಡಿಯೂರಿ ಕೂರೋ ಹಾಗೆ ಮಾಡಿತ್ತು ಭಾರತ. ನಂತರ ಯಾವ ರೀತಿ ಭಾರತ ಬಾಂಗ್ಲಾದೇಶವನ್ನ ಹುಟ್ಟು ಹಾಕ್ತು, ಈಗ ಕೂಡ ಹಾಗೆ ಭಾರತ ಬಲೂಚಿಸ್ತಾನವನ್ನ ಕೂಡ ಬೇರೆ ದೇಶವಾಗಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾರೆ, ನಮಗೆ ನೀವು ಪಾಕಿಸ್ತಾನದ ಜೊತೆ ಯುದ್ಧ ಮಾಡೋದು ಬೇಡ,
ಅದರ ಬದಲಾಗಿ 1971ರಲ್ಲಿ ಪಾಕಿಸ್ತಾನದ 93,000 ಸೈನಿಕರನ್ನ ಸರೆಂಡರ್ ಮಾಡಿಸಿ ಅವರಿಂದ ವಶಪಡಿಸಿಕೊಂಡಿದ್ದ ಶಸ್ತ್ರಾಸ್ತ್ರ ಏನಿದೆ ಅದನ್ನ ನಮಗೆ ಕೊಡಿ, ಅದರ ಜೊತೆ ಒಂದೊಂದು ಬಂದೂಕಿನೊಂದಿಗೆ 10 ಗುಂಡುಗಳನ್ನು ಕೊಡಿ ಸಾಕು, ನಾವೇ ಪಾಕಿಸ್ತಾನ ಸೇನೆಯನ್ನ ನೆಲಸಮ ಮಾಡಿಬಿಡ್ತೀವಿ ಅಂತಿದ್ದಾರೆ. ಬಲೂಚಿಸ್ತಾನದ ಕಮಾಂಡರ್ ಚೀಫ್ ಡಾಕ್ಟರ್ ಅಲ್ಲಾ ನಜರ್ ಅವರು ಹೇಳ್ತಾರೆ, ಪಾಕಿಸ್ತಾನದ ISI ಏಜೆನ್ಸಿ ಇಡೀ ಪ್ರಪಂಚದ ತುಂಬ ಭಯೋತ್ಪಾದನೆಯನ್ನ ಹಬ್ಬಿಸ್ತಾ ಇದೆ. ಅದಕ್ಕಾಗಿ ನಮ್ಮ ಕೋರಿಕೆ ಏನಂದ್ರೆ ISIಯನ್ನ ಭಯೋತ್ಪಾದಕ ಅಂತ ಘೋಷಣೆ ಮಾಡಿ, ಇದು ಕ್ಯಾನ್ಸರ್ ಇದ್ದಂಗೆ ಅಂತ. ಜೊತೆಗೆ ಈ ISI ಬಲೂಚಿಸ್ತಾನವನ್ನ ಕಸಾಯಿಖಾನೆ ಮಾಡಿಕೊಂಡಿದೆ. ಅವರು ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದಲ್ಲಿ ಹತ್ಯೆಗಳನ್ನ ಮಾಡೋದನ್ನ ನಾವು ಖಂಡಿಸ್ತೀವಿ ಅಂತ ಹೇಳ್ತಾರೆ. ನಮಗೆ ಬೇರೆ ಯಾವುದರ ಅವಶ್ಯಕತೆ ಕೂಡ ಇಲ್ಲ, ಶಸ್ತ್ರಾಸ್ತ್ರಗಳನ್ನ ಕೊಡಿ, ಜೊತೆಗೆ 10 ಗುಂಡುಗಳನ್ನ ಬಂದೂಕಿನ ಜೊತೆ ಕೊಡಿ ಸಾಕು, ಖಂಡಿತ ನಾವು ಪಾಕಿಸ್ತಾನದ ಸೇನೆಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬಲೂಚಿಸ್ತಾನದವರು ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನೋಡಿರ್ತೀರಾ, ಬಲೂಚಿಸ್ತಾನ ಪಾಕಿಸ್ತಾನದ ಆರ್ಮಿಯನ್ನ ಟಾರ್ಗೆಟ್ ಮಾಡಿತ್ತು. ಆದರೆ ಈಗ ಪಾಕಿಸ್ತಾನ ಸೇನೆ ಬಲೂಚಿಗಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ಬಲೂಚಿಸ್ತಾನ ಭಾರತಕ್ಕೆ ಬೇಡಿಕೆ ಇಡ್ತಾ ಇರೋದು. ಬಟ್ ಇದು ಟೆಕ್ನಿಕಲಿ ಅಸಾಧ್ಯ, ಯಾಕಂದ್ರೆ ಭಾರತ ಬೇರೆ ದೇಶಗಳ ಆಂತರಿಕ ವಿಷಯದಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಬಟ್ ಪಾಕಿಸ್ತಾನ ಜಾಸ್ತಿ ಹಾರಾಡಿದ್ರೆ ಭಾರತವು ರೂಲ್ಸ್ ಬ್ರೇಕ್ ಮಾಡಬೇಕಾಗಬಹುದು. ನೋಡೋಣ ಮುಂದಿನ ದಿನದಲ್ಲಿ ಏನಾಗಬಹುದು ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.